ಇಡೀ ದೇಶದ ಆಸ್ತಿಕ ವರ್ಗ ರಾಮನ ಜಪದಲ್ಲಿ ತೊಡಗಿದೆ. ರಾಮೋತ್ಸವಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ. ಈ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಅಯೋಧ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಕೊಡೋ ಕೆಲಸ ಆಗಿರೋದು ಬಹಳಷ್ಟು ಚರ್ಚೆಗೆ ಹಾಗೂ ವ್ಯಾಪಕ ಆಕ್ರೋಶಕ್ಕೆ ಹಿಂದೂ ಸಮುದಾಯದಿಂದ ವ್ಯಕ್ತ ಆಗ್ತಾ ಇದೆ. ಏನಾಗಿದೆ ಅನ್ನೋ ಡೀಟೇಲ್ಸ್ ಹೇಳ್ಬಿಡ್ತೀನಿ. ರಾಜ್ಯದಲ್ಲಿ ಬರೋಬ್ಬರಿ 31 ವರ್ಷಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ ಸಿಕ್ಕಿರೋದು ನಾನಾ ರೀತಿಯ ಚರ್ಚೆಗೆ ಆಸ್ಪದ ಆಗಿದೆ. ಅಯೋಧ್ಯೆ ಕರಸೇವೆಗೂ ಮುನ್ನ ಅಂದ್ರೆ 1992 ಡಿಸೆಂಬರ್ 5ನೇ ತಾರೀಕು ಹುಬ್ಬಳ್ಳಿ ನಗರದಲ್ಲಿ ಗಲಭೆ ಆಗಿತ್ತು. ಇದು ಬಾಬ್ರಿ ಮಸ್ಜಿದಿ ಧ್ವಂಸ ಆಗಿತ್ತಲ್ಲ, ಅದಕ್ಕಿಂತ ಹಿಂದಿನ ದಿನದ ಒಂದು ಕತೆ. ಒಂದು ಮಳಿಗೆಗೆ ಬೆಂಕಿ ಹಚ್ಚಿದ ಆರೋಪ ಸಂಬಂಧ 9 ಜನರ ವಿರುದ್ಧ FIR ದಾಖಲಾಗಿರುತ್ತೆ. ಇದೀಗ ಈ ಪ್ರಕರಣಕ್ಕೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಮರುಜೀವ ಕೊಟ್ಟಿದ್ದಾರೆ. ಘಟನೆ ನಡೆದ 31 ವರ್ಷಗಳ ಬಳಿಕ 52 ವರ್ಷದ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಶ್ರೀಕಾಂತ್ ಪೂಜಾರಿಯನ್ನ ಕಳೆದ ಶುಕ್ರವಾರವೇ ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಅಲ್ಲದೆ ಪ್ರಕರಣದ ಉಳಿದ ಆರೋಪಿಗಳ ಪತ್ತೆಗೂ ಬಲೆ ಬೀಸಿದ್ದಾರೆ. ಗಲಭೆ ನಡೆದಾಗ ಈ ಆರೋಪಿಗಳೆಲ್ಲ 30 ವರ್ಷ ವಯಸ್ಸಿನವರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಇದೀಗ ಇವರಿಗೆಲ್ಲ 65ರಿಂದ 70 ವರ್ಷ ವಯಸ್ಸಾಗಿದೆ. ಆರೋಪಿಗಳ ಪೈಕಿ 3 ಇನ್ನೂ ಜೀವಂತವಾಗಿಲ್ಲ. ಇನ್ನು ದಿಢೀರ್ ಅಂತ 31 ವರ್ಷದ ಹಿಂದಿನ ಕೇಸ್ಗೆ ಮರುಜೀವ ಕೊಟ್ಟ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಆ ಟೈಮಿಂಗ್ ಇದೆಯಲ್ಲ ಪೊಲೀಸ್ ಇಲಾಖೆಗೆ, ಅದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮತ್ತೆ ಈಗಾಗಲೇ ಈ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರೋರು ಹೇಳ್ತಾ ಇರೋದು ಅದೇ, ಇದ್ದಕ್ಕಿದ್ದಂತೆ ಇವರು ಬಂದು ನಮ್ಮನ್ನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ, ಇದು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ಪ್ರಮುಖವಾದಂತಹ ವಿಚಾರ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಇಂಟೆನ್ಷನ್ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ಹಿಂದೂ ಸಂಘಟನೆಗಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಒಂದು, ಇಷ್ಟು ದಿನ ನೀವು ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಈ ಕರಸೇವಕರ ಮಾತಾಗ್ತಾ ಇದೆ, ಅವರು ವರ್ಷನ್ ಆಗ್ತಾ ಇದೆ. ನಮ್ಗೆ ಇಷ್ಟು ದಿನ ಯಾವುದೇ ನೋಟಿಸ್ ಇರಲಿಲ್ಲ, ಪೊಲೀಸ್ ಇಲಾಖೆಯಿಂದ ಬುಲಾವ್ ಬಂದಿರಲಿಲ್ಲ. ಆಲ್ ಆಫ್ ಅ ಸಡನ್ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು 20 ದಿನ 15 ದಿನ ಬಾಕಿ ಇದೆ ಅಂದಾಗ ಇವರು ಬಂದು ಈ ರೀತಿ ನಮ್ಮ ಜೊತೆಗೆ ನಡ್ಕೊಳ್ತಾ ಇರೋದು, ನಮ್ಮನ್ನ ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಹಣಿಬೇಕು ಅಂತ ನೋಡ್ತಾ ಇದ್ದಾರೆ. ಇದು ಹಿಂದೂಗಳನ್ನ ದಮನ ಮಾಡೋ ಕೆಲಸ, ನಾವ್ ಇದಕ್ಕೆ ಅಂಜೋದಿಲ್ಲ ಅನ್ನೋದು ಇವ್ರ ವರ್ಷನ್. 7 ತಾರೀಕು ಒಳ್ಳೆ ಗಲಾಟೆ ಹತ್ರ ಬಿಡೋದು, ಎಲ್ಲಿ ನೋಡಿದಲ್ಲಿ ಬೆಂಕಿ, ನಾವು ಬೆಂಕಿ ಹಾರಿಸಿದ್ದೀವಿ, ಜನಕ್ಕೆ ತೊಗೊಂಡು ಬಂದಿದ್ದೀವಿ. ನಮ್ಮ 30 ವರ್ಷ ಈ ಕೋರ್ಟ್ನಲ್ಲಿ ಹೋಗೈತೆ ನೋಡಿ ಆ ಕೇಸ್. ಒಂದು 10-12 ಕೇಸ್ ರೀ ನಮ್ಮ ಮೇಲೆ. ಆದ್ರೂ ಅಲ್ಲ, ಜನಕ್ಕೆ ಖುಷಿ ಆಗ್ತದಲ್ರಿ, ರಾಮ ಮಂದಿರ ಅದೊಂದು ದೊಡ್ಡದಲ್ಲ. ಇಷ್ಟೆಲ್ಲ ನಮ್ಮ ಲೈಫ್ ಹಾಳಾದ್ರೂ ಒಂದು ರಾಮ ಮಂದಿರ ಆತ್ಮ ಸಾಕಂತ ಒಂದು ಇದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ ಸರ್. ಈಗ ಪಂಪ್ ಮಾಡಬಾರ್ದು, ಏನು ಸರ್ ಮಾಡಬಾರ್ದಿತ್ತು ನಾವು ಹೇಳ್ತೇವೆ ಸರ್, ಕಾನೂನು ಅವ್ರಿಗೆ ತಿಳಿಬೇಕಲ್ಲ. ಲಾಂಗ್ ಪೆಂಡಿಂಗ್ ಕೇಸಸ್ಸು, ಆರೋಪಿಗಳು ಯಾವಾಗ ಪತ್ತೆ ಆಗೋದಿಲ್ಲ, ಕೋರ್ಟಲ್ಲಿ ಕೇಸಸ್ಸು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ. ಸೊ ನಾವು ಕಾಲಕ್ಕೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅದು ಸಾಮಾನ್ಯ ಪದ್ಧತಿ. ಅದು ಈ ಹಳೆ ಕೇಸಸ್ಸು ಎಲ್ಲಿ ಆರೋಪಿಗಳು ನಾಪತ್ತೆ ಇದ್ದಾರೆ ಅವರ ಬಗ್ಗೆ ಸ್ಪೆಷಲ್ ಟೀಮ್ ಮಾಡಿ ಅವ್ರನ್ನ ಪತ್ತೆ ಹಚ್ಚೋ ಕಾರ್ಯ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀವಿ. ಅದೇ ಥರ ಇದೊಂದು ಪ್ರಕರಣದಲ್ಲಿ, ಮತ್ತೊಂದು ಪ್ರಕರಣದಲ್ಲಿ ವಿಚ್ ವಾಸ್ ರಿಲೇಟೆಡ್ ಟು ರೈಟಿಂಗ್, 1992 ರೈಟಿಂಗ್ ಸಂಬಂಧಪಟ್ಟ ಹಾಗೆ ಆರೋಪಿ ಸಿಗ್ತಾನೆ, ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೀವಿ. ಆ ಥರ ಏನಿಲ್ಲ, ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ. ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನು ಪೆಂಡಿಂಗ್ ಇದ್ದದ್ದು ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಹಿಂದೂ ಕಾರ್ಯಕರ್ತರು, ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಕಸ್ಮಿಕವಾಗಿ ಆಗಿರ್ಬೋದು ಅಷ್ಟೇ, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಿಲ್ಲ. ಅವರೊಬ್ಬರನ್ನೇ ಮಾಡಿದರೆ ಎಸ್, ನಾನು ಒಪ್ಕೊಳ್ತಾ ಇದ್ದೆ. ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಲಿದಾನ ಆಗಿದೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಭಯಭೀತಿ ಮಾಡೋ ಅಂಥದ್ದಕ್ಕೆ ಹೊರಟಿದೆ. 20-30 ವರ್ಷ ಆದಮೇಲೆ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ರಾಮ ಭಕ್ತರ ಮೇಲೆ ಕೇಸ್ಗಳನ್ನು ಹಾಕೋ ಮುಖಾಂತರ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಅದನ್ನ ಕೇಸ್ಗಳನ್ನು ಮತ್ತೆ ಅದಕ್ಕೆ ಮರುಜೀವ ಹುಟ್ಟಿಸಲಿಕ್ಕೆ ಮತ್ತೆ ಓಪನ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಮೂಲಕ ಹಿಂದೂ ಕಾರ್ಯಕರ್ತರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದೆ ಆಗಿದೆ. ಹಿಂದೂಗಳ ಜೀವನದಲ್ಲಿ ಭಾವನೆಗಳನ್ನು ಚೆಲ್ಲಾಟ ಮಾಡಲಿಕ್ಕೆ ಹೋಗ್ಬಿಡಿ. ಎಲ್ಲ ಕಾನೂನನ್ನು ಮೀರಿ ಇವರ ಸರ್ಕಾರ ಉಂಟು, ಇವರದ ಅಧಿಕಾರ ಉಂಟು, ಇವರದೇ ಆಡಳಿತ ಉಂಟು ಇಷ್ಟರಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆ ಯಾವುದು ಕಾಕಿ ಪಡೆ ಅಂತ ನಾವು ಪೊಲೀಸವರಿಗೆ ಹೇಳ್ತಾರೆ, ಆ ಕಾಕಿ ಬಟ್ಟೆ ಮೇಲೆ ಕೇಸರಿ ಶಾಲೆ ಹಾಕೋ ದಿನಗಳು ಹೆಚ್ಚು ಕಡಿಮೆ ಬರ್ತದೆ. ಜೇನುಗೂಡಿಗೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಇದು ಜೇನುಗೂಡಿಗಿಂತ ವಿಭಿನ್ನವಾಗಿದೆ. ನೀವೇನಾದರೂ 91ರಿಂದ ಅಂದರೆ ಕಳೆದ 31 ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸು ಇವತ್ತೇನಾಯಿತು ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ
ಅಧಿಕಾರಿಗಳ ಮೇಲೆ ಇವತ್ತಿನ ನೋಡಿದಾಗ ಅನ್ಸುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನಾಗಿದೆ. ಒಂದು ಕಡೆ ಇಡೀ ದೇಶ ಇವತ್ತು ರಾಮ ಮಂದಿರ ಶಿಲಾನ್ಯಾಸಕ ಇವತ್ತು ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ನೋಡ್ತಾ ಇದೆ. ಎಲ್ಲರ ಕನಸು ನನಸಾಗ್ತಕ್ಕಂಥ ಸಂದರ್ಭ ಬಂದಾಗ ಇವತ್ತಿಲ್ಲಿ ಈ ರೀತಿಯಾದಂಥ ಕುಜದ್ದತನ ಮಾಡುವ ಮೂಲಕ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಏನಂತೇವೆ ಅದನ್ನು ಪರಮೋಚ್ಚ ಅವಧಿಗೆ ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ಹೋಗ್ತಾ ಇದೆ. ಶ್ರೀರಾಮ್ ಸೇನೆ ಸಂಘಟನೆ ಈ ಕೃತ್ಯವನ್ನು ಬಲವಾಗಿ ವಿರೋಧಿಸ್ತೀವಿ. ಕಾರಣ ಈ ಇಡೀ ದೇಶದಲ್ಲಿ ರಾಮಮಯ ಆಗಿದೆ. ರಾಮನ ಪಟ್ಟಾಭಿಷೇಕ ಹೇಗೆ ಅಯೋಧ್ಯ ಆವತ್ತಿನ ಸಮಯದಲ್ಲಿತ್ತು ಅದೇ ಮಾದರಿಯಲ್ಲಿ ಅಯೋಧ್ಯ ಸಜ್ಜಾಗ್ತಾ ಇದೆ. ಇಡೀ ದೇಶ ಕೂಡ ಅದನ್ನು ಕಾಯ್ತಾ ಇದೆ. ಸೊ ಆನಂದದ ವಾತಾವರಣದಲ್ಲಿ ಇವತ್ತು 31 ವರ್ಷದ ಹಿಂದೆ ನಡೆದಂಥ ಘಟನೆಯನ್ನು ಮತ್ತೆ ಕೆದಕಿ ಇವತ್ತು ಅತ್ಯಂತ ಕ್ರೌರ್ಯತನದಿಂದ ಈಗ 30 ವರ್ಷ ಅಂತಂದರೆ ಹೆಚ್ಚು ಕಡಿಮೆ 70-75 ವರ್ಷದ ವಯಸ್ಸಿನವ್ರು ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಇದು ನಾಚಿಕೆಗೇಡಿನ ಸಂಗತಿ ಅಂತನ್ನುವಂಥದ್ದು ಹೇಳ್ತೀನಿ.